ಗುರುಜಿ, ನಮ್ಮ ಕೊನೆಯ ವಿಭಾಗ ವಿಶೇಷವಾಗಿ ಸಂಸ್ಕಾರಗಳ ವಿಭಾಗ, ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ನೋಡಿ ವೀಕ್ಷಕರೇ, ಸಂಸ್ಕಾರದಲ್ಲಿ ನಾವು ಪ್ರತಿದಿನ ABCD ಇಂದ ಹಿಡಿದು Z ಎಲ್ಲವನ್ನು ಹೇಳ್ಕೊಡ್ತಾ ಬರ್ತೀವಿ. ಆದರೆ ಒಂದನ್ನು ಹೇಳ್ಕೊಡ್ತೀವಿ, ಕೆಲವರಿಗೆ ಆಚರಿಸೋಕ್ಕೆ ಓಹೋ ಪರವಾಗಿಲ್ಲ ಮಾಡ್ಬೋದಪ್ಪ, ಕೆಲವರಿಗೆ ಅಯ್ಯೋ ಕಷ್ಟ ರೀ, ಅದೇನು ಗುರುಗಳು ಅಷ್ಟೊಂದು ಹೇಳ್ಬಿಡ್ತೀರಾ. ಕೆಲವರಿಗೆ ಆಚರಣೆ ಮಾಡೋಕ್ಕೆ ಏನು ಅಂದರೆ ಮೊದಲಿಂದ ಬಂದಿಲ್ಲ, ಒಂದು ಹ್ಯಾಬಿಟೇಟೇ ಇಲ್ಲ. ಆದ್ದರಿಂದ ಏನು ಮಾಡ್ತಾರೆ, ಅಯ್ಯೋ ಆಗೋದಿಲ್ಲ ರೀ, ಇದನ್ನೆಲ್ಲ ಯಾರು ಮಾಡ್ಕೊಂಡು ಕೂತ್ಕೊತಾರೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾಡ್ತೀರಾ. ಹೀಗೆ ನಾನಾ ರೀತಿಯಾದ ಜನಗಳು ಏನು ಮಾಡೋಕ್ಕಾಗಲ್ಲ, 5 ಬೆರಳು ಒಂದು ಸಮ ಇಲ್ವಲ್ಲ. ಆದರೆ ಸಂಸ್ಕಾರ ಅನ್ನೋದು ಮೊದಲಿಂದ ಹುಟ್ಟುತ್ತಾ ಬರಬೇಕು. ಹುಟ್ಟುಗುಣ ಸುಟ್ಟರೂ ಹೋಗಲ್ಲ, ದೇಹದಲ್ಲಿ ಬರೋದಕ್ಕಿಂತ ಮನಸ್ಸಾಕ್ಷಿಯಾಗಿ ಬರಬೇಕು. ಆ ಮನಸ್ಸಾಕ್ಷಿ ಭಗವಂತ ತಾನಾಗೇ ತೊಗೊಂಬರ್ತಾನೆ. ಯಾವಾಗ ತರ್ತಾನೆ? ಪ್ರತಿಯೊಬ್ಬ ಮನುಷ್ಯನಿಗೂ ಬರೆದಿಟ್ಕೊಳ್ಳಿ, ಯಾವತ್ತು ಗುರುಬಲ ಬರುತ್ತೋ ಆ ಗುರು ಬಂದರೆ, ಗುರು ದರ್ಶನ ಬಂದರೆ ಅಥವಾ ಗುರು ದಶೆ ಬಂದರೆ ಅವನ ಜೀವನ ಪರ್ಯಂತ ಇರತಕ್ಕಂಥ ದಶೆಯಲ್ಲಿ ಜನ್ಮಗುರುನಲ್ಲಿ ಲಗ್ನದಿಂದ ಹಿಡಿದು 2ನೇ ಮನೆ ಲಾಭಸ್ಥಾನಕ್ಕೆ ಬರ್ತಾನಲ್ಲ, ಅಲ್ಲಿಂದ ಹಿಡಿದು ವ್ಯಯ ಆಗೋವರೆಗೂ ಗುರುವಿಗೆ ಪೂರ್ಣ ಲಾಭವನ್ನು ಕೊಡ್ತಾನೆ. ಹೇಗೆ ಕೊಡ್ತಾನೆ? ಒಂದು ದಿವಸ ಗುರು ಅನುಗ್ರಹವನ್ನು ಕೊಡ್ತಾನೆ. ಫಾರ್ ಎಕ್ಸಾಂಪಲ್, ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ನಾವು ಹೋಗ್ತೀವಿ, ದೇವರು ಒಳಗಡೆ ಕೂತಿರ್ತಾನೆ, ಭಗವಂತ ಒಳಗಡೆ ಕೂತಿರ್ತಾನೆ. ಭಾಳ ಸಂತೋಷ, ದೇವ್ರ ಹತ್ರ ಹೋಗಬೇಕು. ಹೋಗೋಕ್ಕೆ ಮೊದಲು ಇಲ್ಲೊಂದು ಕೌಂಟರು, ಅಲ್ಲಿಂದ ಅಲ್ಲೊಂದು ಸೇವೆ ಕೌಂಟ್ರು, ಅಲ್ಲಿಂದ ಒಂದು ಅರ್ಚಕನ ಕೌಂಟ್ರು, ಅದಾದಮೇಲೆ ಹೂವಿನ ಕೌಂಟ್ರು, ಅದಾದಮೇಲೆ ಹಣ್ಣು ಹಂಪಲಗಳ ಕೌಂಟ್ರು, ಹೀಗೆ ಒಂದೊಂದೇ ಆ ಕೌಂಟ್ರು ಬರ್ತೀವಿ. ಸರಿ, ಶುಕ್ರನ ತೊಗೋಬೇಕು. ಆ ಶುಕ್ರನ್ನ ಏನಾದರೂ ಪರ್ಚೇಸ್ ಮಾಡ್ತೀವಿ. ಏನಂತೆ ಹೂವನ್ನೆಲ್ಲ ತೊಗೊಂಡ್ವಿ. ತೆಂಗಿನಕಾಯಿ ತೊಗೊಂಡ್ವಿ, ಒಂದು ಗುರುವನ್ನು ತೊಗೋಬೇಕು ಅಂತ ಹೇಳಿ ತೆಂಗಿನಕಾಯಿ, ಅದಕ್ಕೆ ಈಶಾನಸ್ಯ ಪರ್ವದಾಂ ಅಂತ ಕರೀತಾರೆ. ಆ ಈಶ್ವರನ ತೊಗೊಂಡ ಹಾಗೆ ಆ ತೆಂಗಿನಕಾಯಿ ಸಾಕ್ಷಾತ್ ಶಿವನಲ್ವೇ ತೊಗೊಂಡಾಯ್ತು. ಶುಕ್ರನ್ನ ಸರಿ, ಮಹಾಲಕ್ಷ್ಮಿ ತೊಗೊಂಡಾಯ್ತು, ಹೂವನ್ನು ತೊಗೊಂಡಾಯ್ತು. ಹಣ್ಣು ಹಂಪಲ ತೊಗೋಬೇಕು. ಇದೆಲ್ಲ ಏನು? ರಾಹುಕೇತುಗಳೇ ಹಣ್ಣುಗಳು. ಸರಿ, ಉಗಿದು ಬಿದ್ದ ಬೀಜದಿಂದ ಬಂದಿರತಕ್ಕಂಥ ರಾಹುಕೇತುಗಳು, ಅದನ್ನು ತೊಗೊಂಡ್ವಿ. ಅಂದರೆ ಗ್ರಹಗಳು ನಮಗೆ ಗೊತ್ತಿಲ್ಲದೆ ಆವರಣೆ ಆಗ್ತಾ ಹೋಗುತ್ತೆ. ಅದಾದಮೇಲೆ ಒಳಗಡೆ ಬರ್ತೀರಾ, ಅರ್ಚನೆಯನ್ನು ಮಾಡಿಸ್ಬೇಕು. ಅರ್ಚನೆಯನ್ನು ಮಾಡಿಸೋಕ್ಕೆ ಮೊದಲು ಒಂದು ಕೌಂಟಲ್ಲಿ ರಸೀದಿ ತಗೋ. ಅದು ಯಾರದು? ಶನಿ. ಸೊ ಡಿಮ್ಯಾಂಡ್ ಅಂಡು ಶನಿನೇ ಇಂಪಾರ್ಟೆಂಟು. ಆ ಶನಿ ಏನು ಮಾಡ್ತಾನೆ? ಒಳಗಡೆ ಕರ್ಕೊಂಡು ಹೋಗೋಕ್ಕೆ ವೈರಾಗ್ಯ ಇದೆಯಾ ಅಂತ ಕೇಳ್ತಾನೆ. ಆಗ ಲೋಕಗುರು ಹತ್ರ ಹೋಗಬೇಕಾದ್ರೆ ಶನಿನ ದಾಟಿದ್ರೇನೆ ಲೋಕಗುರು ಹತ್ರ ಹೋಗೋಕ್ಕೆ. ಯಾರದು ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಕೆಟ್ಟ ಅಭ್ಯಾಸ ಇದ್ದವನಿಗೆ ಒಳ್ಳೆ ಅಭ್ಯಾಸ ಬರೋಕ್ಕೆ ಶನಿನೇ ಮೊದಲು ಗುರು ಆಗ್ತಾನೆ. ಪಾಠವನ್ನು ಕಳಿಸ್ಕೊಡ್ತಾನೆ. ನಾನು ಹೇಳ್ದಂಗೆ ಮಾಡ್ತೀಯೋ ಇಲ್ವಾ ದಂಡಂ ದಶಗುಣಂ ಭವೇತ್. ಅದಕ್ಕೆ ಶನಿ 3 ಸರಿ ಬರ್ತಾನೆ, ಕಾಯ ವಾಚ ಮನಸ್ಸ. ಫಸ್ಟ್ ಟೈಮ್ ಬರ್ತಾನೆ, ಏನು ಮಾಡ್ತಾನೆ ಶನೇಶ್ವರ? ಭಾಳ ಸಂತೋಷ ಕಣಪ್ಪ, ನಿನ್ನ ಕಷ್ಟ ಅನುಭವಿಸಲೇಬೇಕು, ಏನು ಮಾಡೋಕ್ಕಲ್ಲ, ನಾ ಬಂದಿದ್ದೀನಿ, ರೆಡಿಯಾಗಿರು ಅಂತ ಹೇಳ್ತಾನೆ. ಶನಿ ಕಾಟವನ್ನು ಕೊಡೋಕ್ಕೆ ಶುರು ಮಾಡ್ತಾನೆ. 2ನೇ ಸರಿ ಶನಿ ಬರ್ತಾನೆ, ಒಂದು ಸಲ ಹೊಟ್ಟೋಗ್ತಾನೆ, ನೆಕ್ಸ್ಟ್ ಟೈಮ್ ಬರ್ತಾನೆ. 2ನೇ ಸಲ ಬಂದಾಗ 7 ಶನಿ, 7.5 ಆದರೂ ಬರ್ಬೋದು, ಪಂಚಮ ಶನಿ ಆದರೂ ಬರ್ಬೋದು, ಅಷ್ಟಮ ಶನಿ ಆದರೂ ಬರ್ಬೋದು, ಇಲ್ಲ ಜನ್ಮ ಶನಿ ಅಂತ ಹೇಳಿ 19 ವರ್ಷ ಆದರೂ ಬರ್ಬೋದು. ಈ ಶನಿ ಬರ್ತಾನೆ, ಒಳ್ಳೆ ಐಶ್ವರ್ಯ, ಸರ್ವದಾ ಅನುಗ್ರಹ ಪ್ರಾಪ್ತಿರಸ್ತು. 2ನೇ ಸಲ ಶನಿ ಬಂದಾಗ ದುಡ್ಡು ಕೊಡ್ತಾನೇ ಹೋಗ್ತಾನೆ, ಯಾರು ಬೇಡ ಅಂದ್ರೂ ಕೊಡ್ತಾ ಇರ್ತಾನೆ, ಶಾಶ್ವತವಾದ ಐಶ್ವರ್ಯ. ಕೊನೆಯದಾಗಿ ಬರ್ತಾನೆ ಶನೇಶ್ವರ, ಬಾಪ ಪಲ್ಲಕ್ಕಿ ರೆಡಿಯಾಗಿದೆ, ಹೊರಡೋಣ, ಟೈಮ್ ಆಯಿತು, ಮುಕ್ತಿಯ ಮಾರ್ಗದ ಹಡೆಗೆ ಅಂತಾನೆ. ಆಗ ಗುರುಬಲ ಬಹಳ ಮುಖ್ಯ. ಏನು ಕೇಳ್ಕೊತೀವಿ? ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ ಅಂತೀವಿ. ಯಾಕೆಂದರೆ ಪ್ರತಿಯೊಬ್ಬನಿಗೂ ಆ ಮುಕ್ತಿಯ ಮಾರ್ಗವನ್ನು ಕೊಡ್ತಕ್ಕಂಥ ಶನಿ. ನೋಡಿ, ಗಮನ ಇಟ್ಕೊಳ್ಳಿ, ತರ್ಪಣವನ್ನು ಬಿಡಬೇಕಾದ್ರೂ ಎಳ್ಳೆ, ಶನೇಶ್ವರನಿಗೆ ಹಾಕಬೇಕಾದ್ರೂ ಎಳ್ಳೆ, ತರ್ಪಣವನ್ನು ಬಿಟ್ಟು ಶನೇಶ್ವರನಿಗಲ್ಲದೆ ಮೃತ್ಯುಂಜಯನಿಗೆ ಜಯ ಪಡಿಸಕ್ಕೂ ಎಳ್ಳೆ. ಅಂದರೆ ಎಳ್ಳು ಅನ್ನೋ ಋಣ ಯಾವತ್ತು ಜೀವನದಲ್ಲಿ ತೀರಕ್ಕೆ ಕಾಯ ವಾಚ ಮನಸ್ಸ. ಅದಕ್ಕೋಸ್ಕರ ಮೊದಲಾಗಿ ಆ ಗುರು ಹತ್ರ ಹೋಗಬೇಕಾದ್ರೂ ಶನಿ ಅಂದರೆ ರಸೀದಿಯನ್ನು ಹಾಕ್ತಾನೆ. ನೀನು ಸರಿಯಾಗಿ ಮಾಡಿದ್ಯಾ? ನಿನ್ನನ್ನು ನಾನು ಸರಿಯಾಗಿ ಗೊಂಬೆ ಮಾಡಿದ್ದೀನಾ? ನೀನು ಇಷ್ಟು ಜನ ಪಾಪ ಕರ್ಮಗಳು ಮಾಡಿದ್ಯಲ್ಲ, ಇದಕ್ಕೆಲ್ಲ ದಂಡನೆ ಅನುಭವಿಸಿದ್ಯಾ? ಅಯ್ಯೋ ಭಗವಂತ ಕಾಪಾಡಪ್ಪ, ನಾನು ಮಾಡಿ ತಪ್ಪು ಅಂತ ನಿನಗೆ ಅರಿವು ಆಗಬೇಕು. ಆವತ್ತು ಗುರು ಒಳಗೆ ಬಿಡ್ತಾನಂತೆ. ಅದಕ್ಕೋಸ್ಕರ ಆವಾಗ ಅರ್ಚಕ ಒಳಗೆ ಕೂತಿರ್ತಾನೆ. ಅದಕ್ಕೆ ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡಲ್ಲ ಅನ್ನೋ ಅರ್ಚಕ ಮಾಯೆ. ಅದಕ್ಕೆ ಈ ಮಾಯೆ ಏನು ಅಂದರೆ, ನೀವು ಪೂಜೆ ಮಾಡ್ತಿರ್ತೀರ, ಓಂ ನಮಃ ಶಿವಾಯ, ಓಂ ಶಿವಾಯ ನಮಃ, ಓಂ ಶಂಭುವೇನ್, ಹಲೋ, ಬಂದೆ, 1 ನಿಮಿಷ ಬರ್ತೀನಿ ಅಂತ ಫೋನ್. ಅದು ಮಾಯೆ. ಆ ಮಾಯೆ ನಿಮಗೆ ಈಶ್ವರನ ಹತ್ರ ಹೋಗೋಕ್ಕೂ ಬಿಡಲ್ಲ. ಅದಕ್ಕೆ ಗುರು ಮಾರ್ಗದಲ್ಲಿ ಈ ಮಾಯೆಯನ್ನು ಬಿಟ್ಟು ಹೊರಭಾಗದಲ್ಲಿ ಬರಬೇಕು. ಅದಕ್ಕೆ ಇವತ್ತಿನ ಸಂಸ್ಕಾರದಲ್ಲಿ ನೀವೇನು ಮಾಡಬೇಕು ಅಂದರೆ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಒಂದು ದೇವಸ್ಥಾನದ ಆಲಯಕ್ಕೆ ಹೋಗಲಿ, ನೀವು ನಿಮ್ಮ ಮನೆಯಲ್ಲಿ ಕಷ್ಟಗಳನ್ನೆಲ್ಲ ಬಿಟ್ಬಿಡಬೇಕು. ಹೆಂಡತಿ ಮಕ್ಕಳು ಯೋಚನೆಯೇ ಬಿಟ್ಬಿಡಬೇಕು. ಸ್ಟವ್ ಆರಿಸಿದಿನಾ, ಗ್ಯಾಸ್ ಆರಿಸಿದಿನಾ, ನನ್ನ ಮಗ ಬರ್ತಾನ ಸ್ಕೂಲಿಂದ, ಟಿಫನ್ ಬಾಕ್ಸ್ ಕಟ್ಟಿದ್ದೀನಾ, ಗ್ಯಾರಂಟಿ ಇದೆಯಾ, ಅದನ್ನೆಲ್ಲ ಬಿಟ್ಬಿಡ್ಬೇಕು. ಫೋನು ಮೊಬೈಲ್ ಗಿಬೈಲ್ ಬಿಟ್ಬಿಡ್ಬೇಕು. ಒಡವೆಗಳನ್ನೆಲ್ಲ ಬಿಟ್ಟು ಬಿಸಾಕಬೇಕು. ವೈರಾಗ್ಯ ಇದೆಲ್ಲ ಬಿಟ್ಟು ಬಿಸಾಕಿ ಏಕಾಂತದಲ್ಲಿ ಬರಬೇಕು. ಒಬ್ಬ ಮನುಷ್ಯ ನನಗೇನೂ ಬೇಡ ಅನ್ನೋ ವೈರಾಗ್ಯ ಕೊಡೋನು ಸಾಕ್ಷಾತ್ ಶನೇಶ್ವರ. ಶನೇಶ್ವರ ಅಂದ್ರೇನು? ನಿರ್ವಾಣ ಸ್ವರೂಪದಲ್ಲಿ ಭಗವಂತ. ಅವನು ಏನೂ ಬೇಡ ಅಂತಕ್ಕಂಥ ಆ ವೈರಾಗ್ಯವನ್ನು ನಿಮಗೆ ಮನಸ್ಸು ಬರಬೇಕು. ಅದಕ್ಕೆ ಇವತ್ತಿಂದ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದಯವಿಟ್ಟು ಮೊಬೈಲ್ ಫೋನ್ಗಳಾಗಲಿ, ಯಾವ ಕಾಲಕ್ಕೂ ಏನೇ ವಿಶೇಷವಾಗಿರ್ತಕ್ಕಂಥ ಒಡವೆಗಳಾಗಲಿ, ಯಾವ ಕಾಲಕ್ಕೂ ಏನೇ ಕಾರಣಕ್ಕೂ ನೀವುಗಳು ಮನೆ ಚಿಂತನೆ ಆಗಲಿ, ಎಲ್ಲ ಬಿಟ್ಟು ಪಕ್ಕಕ್ಕೆ ಬಿಸಾಕಿ
ಗುರು ಮಾರ್ಗದಲ್ಲಿ ಭಗವಂತನ ಒಬ್ಬರು ಮಾತ್ರ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಬನ್ನಿ. ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತೀರಾ, ಅದೇನು ಬಟ್ಟೆಗಳು ಹಾಕ್ಕೊಂತೀರಾ, ಪ್ಯಾಂಟು ಶರ್ಟು ಜೀನ್ಸ್ ಪ್ಯಾಂಟು ಎಲ್ಲ ಹಾಕ್ಕೊಂಬರ್ತೀರಾ. ಮಾನ ಮರ್ಯಾದೆ ಇಲ್ಲ, ಹೆಣ್ಣು ಮಕ್ಕಳಿಗಂತೂ ಮೊದಲೇ ಇಲ್ಲವೇ ಇಲ್ಲ. ಅದೆಲ್ಲ ಏನು ಮಾಡಬೇಕು, ಗೌರವದಿಂದ ನೈಟಿಗಳೆಲ್ಲ ಹಾಕ್ಕೊಂಬರ್ತಾರ ಯಾರಾದರೂ? ಒಂದು ಚೂರು ಕರ್ಮ ಅನ್ನೋದಿಲ್ವೇ? ಭಗವಂತ ನಿಷ್ಠೆ ತಿಳ್ಕೊಳ್ಳಿ. ಯಾವತ್ತು ಶುಭ್ರ ವಸ್ತ್ರ, ಅದೇನಂತೆ ಏಕಾಂಗಿ. ನೀವು ಧರ್ಮಸ್ಥಳಕ್ಕೆ ಹೋಗಿ ಏನಂತಾರೆ, ಪಂಚೇಶಲ್ಯನೇ ಹಾಕಬೇಕು. ದಿಸ್ ಈಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ದೇವ್ರ ಹತ್ರ ಬರಬೇಕಾದ್ರೆ ಇದೇ ಸಿಸ್ಟಮ್. ಅದಕ್ಕೋಸ್ಕರ ದೇವ್ರ ಹತ್ರ ಒಂದು ಸಿಸ್ಟಮ್ ನೀವು ಹಿಡದೇ ಇದ್ದರೆ, ಶನೇಶ್ವರನ ನೀವು ದಾಟದೇ ಇದ್ದರೆ ಜೀವನದಲ್ಲಿ ಯಾವ ಗುರು ಹತ್ರನೂ ಹೋಗೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಎಲ್ಲಾನು ಆ ಗುರು ಹಿರಿಮೆ ದಾಟಬೇಕಾದ್ರೆ ಶನಿಯನ್ನು ದಾಟಿದ್ರೆ, ವೈರಾಗ್ಯವನ್ನು ಬಿಟ್ಟರೆ, ಜೀವನದಲ್ಲಿ ವೈರಾಗ್ಯ ಅನ್ನೋದು ನಿಮ್ಮ ಹತ್ರ ಇಟ್ಕೊಂಡಾಗ ಆ ಭಗವಂತ ಏನು ಮಾಡ್ತಾನೆ, ಎಲ್ಲವೂ ಗುರು ಅನುಗ್ರಹ ಕೊಡ್ತಾನೆ. ಅದಕ್ಕೆ ಇಂಥ ಒಂದು ಸದ್ಮಾರ್ಗದಲ್ಲಿ ನೀವು ಇವತ್ತಿಂದಾನೆ ಸಿಸ್ಟಮ್ ಆಗಿ ಇಟ್ಕೊಳ್ಳಿ. ದೇವಸ್ಥಾನಕ್ಕೆ ಹೋದಾಗ ಶುಭ್ರವಾಗಿ ಸೀರೆ, ಎಲ್ಲ ಹೆಣ್ಣುಮಕ್ಕಳು ಗೌರವವಾಗಿರ್ತಕ್ಕಂಥ ಹುಡುಗರು ಪಂಚಶಾಲೆ ಆದರೂ ಸರಿ, ಅಕಸ್ಮಾತ್ ಪ್ಯಾಂಟು ಶರ್ಟ್ ಎಲ್ಲ ಕೆಲಸಕ್ಕೆ ಹೋಗಿ ಬರ್ತಾರೆ. ಆದರೆ ನೋಡಿ, ಎಲ್ಲ ದೇವಸ್ಥಾನಕ್ಕಿಂತ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದರೆ ಸಾಧಾರಣವಾಗಿ ಹೆಂಗಂದ್ರೆ ಹೆಂಗೆ ಬರ್ತಾರೆ ಜನಗಳು. ಅದಕ್ಕೆ ಒಂದು ಗೌರವಾಗನತ್ತೆ. ಈ ಲವರ್ಸ್ ಪಾರ್ಕ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಭಾಳ ಜನ. ಏನು ಅಂದರೆ, ಪ್ರೀತಿ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಇರುತ್ತೆ, ಎಲ್ಲ ಕುಕ್ಕರ್ಸ್ಕೊಳ್ಳಿ. ದೇವಸ್ಥಾನಕ್ಕೆ ಬಂದು ದೇವ್ರದೋಣ. ಭಯ ಭಕ್ತಿ ಬಹಳ ಮುಖ್ಯ. ಈ ಭಯ ಭಕ್ತಿಗಿಂತ ಪ್ರೀತಿ ಗೌರವ ಘನತೆ ಅಟ್ಲೀಸ್ಟ್ ಎಲ್ಲಿ ಬಂದಿದ್ದೀವಿ ಅನ್ನೋದು ತಲೆಗೆ ಹಾಕ್ಕೊಂಡು ಆ ಗುರು ಹಿರಿಮೆಯನ್ನು ಮಾಡಿದಾಗ ಗುರು ಸಾಧನೆಯನ್ನು ಕೊಡ್ತಾನೆ. ಅದಕ್ಕೆ ನೀವು ಮನಸ್ಸು ಒಳ್ಳೆ ಚೆನ್ನಾಗಿಟ್ಕೊಳ್ಳಿ. ಹೊರಗಡೆ ಯಾವ ಕಾಲಕ್ಕೂ ವೈರಾಗ್ಯ ಇಟ್ಕೊಳ್ಳಿ, ಯಾವ ಕಾಲಕ್ಕೂ ಏನನ್ನೂ ತರಬೇಡಿ. ದೇವಸ್ಥಾನಗಳು ಹೋಗಬೇಕು. ಇವತ್ತು ಬಹಳ ವಿಶೇಷ, ಎಲ್ಲರೂ ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋಗಬೇಕು. ಈ ದತ್ತಾತ್ರೇಯನ ದೇವಸ್ಥಾನದಲ್ಲಿ ಸಾಕ್ಷಾತ್ತು ಇವತ್ತೇ ದತ್ತ ಜಯಂತಿಯ ಅನುಗ್ರಹವನ್ನು ಪಡಿಬೇಕು. ಅಂದರೆ ದತ್ತ ಜಯಂತಿಯ ಅನುಗ್ರಹ ಅಂದರೆ ಅನುಸೂಯಾದೇವಿ ಬ್ರಹ್ಮ ವಿಷ್ಣು ಮಹೇಶ್ವರನ 3 ಮುಖಗಳನ್ನು ನೋಡಿ ದರ್ಶನವನ್ನು ಕೊಟ್ಟಳು. ಅಂದರೆ ಅವನು ಹುಟ್ಟಿದ್ದು ಅಂತಲ್ಲ, ಆ 3 ಜನ ಸೇರಿಸಿ ಇವತ್ತು ಆ ದರ್ಶನವನ್ನು ಅವಳಿಗಾಯಿತು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ದತ್ತಾತ್ರೇಯನ ದೇವಸ್ಥಾನ ಎಲ್ಲೇ ಇರಲಿ, ಇಲ್ಲದೇ ಇದ್ದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ. ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದದಾಯಕ ದಿಗಂಬರ ಮುನಿಬಾಲ ಪಿಶಾಚ ಜ್ಞಾನ ಸಾಗರ. ಆ ಸಾಗರದಲ್ಲಿ ಮುಳುಗ್ತೀರಾ ಅಂದ್ಕೊಂಡಿದ್ದೀನಿ. ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಪ್ರತಿದಿನ ನಾವು ನೀವು ಏನು ಹೇಳ್ತೀವಿ ಎಲ್ಲವೂ ಗೊತ್ತೇ ಇದೆ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ದೇವಸ್ಥಾನಗಳಿಗೆ ಹೋಗುವಾಗ ಅದಕ್ಕೆ ಆದ ನೀತಿ ನಿಯಮಗಳಿವೆ, ಅದನ್ನು ಪಾಲಿಸಬೇಕು ಅಂತ ಹೇಳಿದ್ರಿ. ಜೊತೆಗೆ ಅಲ್ಲಿ ಹೋದಾಗ ಲೌಕಿಕ ಜಗತ್ತಿನ ಆಲೋಚನೆಗಳನ್ನ ಬಿಟ್ಟು ಹೋಗಿರಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸರಿ ಹೊರಡ್ತಾ ಇದೀವಿ, ಮತ್ತೆ ನಾಳೆ ಸಿಗ್ತೀವಿ. ಎಷ್ಟೊತ್ತಿಗೆ ಅಂತ ತಿಳಿದೇ ಇದೆ. 9 ಗಂಟೆಗೆ ಸರಿಯಾಗಿ ZTVಯ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ ಅಂತ ಹೇಳ್ತಾ ನಮಸ್ಕಾರ.